ಗೊತ್ತಾಗದೇ ಇದ್ದವರು ವಿಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡ್ರೆ ಇಂಗ್ಲೀಷಿನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಕಾರ್ತಿಕ ಮಾಸ 22/10/25ರಿಂದ 20/11/25ರವರೆಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ. ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ. ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ. ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ. ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ. ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ, ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪಜ್ಯೋತಿಯನ್ನು ನಮಿಸೋಣ. ಹಾಗಾಗಿ ದೀಪಾವಳಿ, ವೈಕುಂಠ ಚತುರ್ದಶಿ, ಧನ್ವಂತರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ. ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬುವ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ. 24/10/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡುತ್ತಿದ್ದಾನೆ. ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ. ಹಾಗೆ 27/10/25ರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. ದ್ವಾದಶಿ ಭಾನುವಾರದಂದು ಅಂದರೆ 2/11/25ರಂದು ಕನ್ಯಾ ರಾಶಿಯಿಂದ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ. ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. 16/11/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೆಯೇ 5/11/25 ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ. 20/11/25 ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ. ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಂ ಅಂಡರಲ್ಲಿ #ಪೀಪಲನ್ನು ನಾವು ಪ್ರಾರಂಭಿಸಿದ್ದು. ವಾಟ್ಸಪ್ ಮತ್ತು RTIಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ, 1 2 3 ಎಂಬುದಾಗಿ. ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು, ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವಿಡಿಯೋ ಕ್ಲಿಪ್ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ #ಪೀಪಲ್ ಅಂಡರಲ್ಲಿ. ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದವಕಾಶ ಬಳಸಿಕೊಳ್ಳಿ. ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ. ರಾಶಿಯ ಅಧಿಪತಿಯಾದಂತಹ ಗುರುವು ಅಷ್ಟಮಕ್ಕೆ ಉಚ್ಚಸ್ಥಾನಕ್ಕೆ ಪ್ರವೇಶ ಮಾಡಿದ್ದರಿಂದಾಗಿ ಅತಿ ಹೆಚ್ಚಿನ ಪ್ರಯತ್ನ ಪಟ್ಟವರಿಗೆ, ಧನುರಾಶಿಯವರಿಗೆ ಉತ್ತಮವಾದ ಹೊಸ ಬೆಳಕು ಈ ಒಂದು ಕಾರ್ತಿಕ ಮಾಸದಲ್ಲಿ ಬರಬಲ್ಲದು. ರಾಶಿಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗುರುವು ಅಷ್ಟಮಕ್ಕೆ ಪ್ರವೇಶ ಮಾಡಿದರೂ ಕೂಡ ಕೇಂದ್ರ ಸ್ಥಾನವಾದ ಉಚ್ಚ ರಾಶಿಯಲ್ಲಿರ್ತಕ್ಕಂತಹ ಗುರುವಿನಿಂದ ಉತ್ತಮ ಫಲದ ನಿರೀಕ್ಷೆಯಲ್ಲಿ ಕೆಲವರು ಸಫಲರಾಗಬಲ್ಲರು. ಯಾರು ನಿತ್ಯವೂ ಗುರು ಹಿರಿಯರನ್ನು ಆರಾಧಿಸುತ್ತಾರೋ, ವಿನಮ್ರದಿಂದ ನಡೆದುಕೊಳ್ಳುತ್ತಾರೋ, ಅತಿ ವಿನಯದ ಶುದ್ಧವಾದ ಶುಭ್ರವಾದ ಮಾತುಗಳು ಯಾರ ಬಾಯಲ್ಲಿ ಹೊರಹೊಮ್ಮಬಲ್ಲದೋ, ಸಂಸ್ಕಾರಯುಕ್ತವಾದ ಜ್ಞಾನಯುಕ್ತವಾದ ಮಾತುಗಳು ನಿರಂತರವಾಗಿ ಪ್ರವಹಿಸಬಲ್ಲದೋ
ಅಂತಹ ಉತ್ತಮ ಸಂಸ್ಕಾರವಂತರಿಗೆ ಉತ್ತಮವಾದ ಫಲಗಳು ಲಭ್ಯವಾಗುವುದಕ್ಕೆ ಗುರುವು ಅಷ್ಟಮದಲ್ಲಿದ್ದರೂ ಕೂಡ ಅತ್ಯುತ್ತಮವಾದ ಫಲವನ್ನು ನೀಡಬಲ್ಲ. ಅನೇಕರಿಗೆ ಇದು ಸ್ವಾಭಾವಿಕವಾಗಿ ಅಷ್ಟಮದಲ್ಲಿ ಗುರುಪ್ರವೇಶದಿಂದ ಜಾತಕದಲ್ಲಿಯ ಗುರುವಿನ ಸ್ಥಾನಗತಿಗಳ ಮೇಲೆ ಅವಲಂಬಿತವಾಗಿ ಹಿನ್ನಡೆಯಾಗುವ ಎಲ್ಲ ಸಾಧ್ಯತೆಗಳಿದ್ದರೂ ಕೂಡ ಉತ್ತಮವಾದಂತಹ ಫಲವನ್ನು ಪಡೆಯುವುದಕ್ಕಾಗಿ ಗುರುವಿನ ಜಪ ಇತ್ಯಾದಿಗಳನ್ನು ಮಾಡತಕ್ಕಂಥದ್ದು, ದೀಪ ಪ್ರಜ್ವಾಲನೆಯನ್ನು ಕಾರ್ತಿಕ ಮಾಸದಲ್ಲಿ ಗುರುವಿಗೆ ದೀಪ ಪ್ರಜ್ವಾಲನೆಯನ್ನು ಮಾಡಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಜೀವನವನ್ನು ಅವಲಂಬಿಸಿ ಗುರು ಹಿರಿಯರನ್ನು, ನಿಮ್ಮ ಹಿತವನ್ನು ಬಯಸುವಂತಹ ಜನರನ್ನು ಆಶ್ರಯಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಿಂದ ಉತ್ತಮವಾದ ಫಲ ಲಭ್ಯವಾಗಲು ಸಾಧ್ಯವಿದೆ. ಒಮ್ಮೆ ಪ್ರಯತ್ನ ಮಾಡದೆ ಹಾಗೆಯೇ ಎಲ್ಲವೂ ಕೂಡ ಆಗ್ತದೆ ಅಂತ ತಿಳ್ಕೊಂಡವರಿಗೂ ಕೂಡ ಮತ್ತು ಸರಿಯಾದ ಪ್ರಯತ್ನ ಅಥವಾ ಸರಿಯಾದ ನಿರ್ಣಯ ತೆಗೆದುಕೊಳ್ಳದ ವ್ಯಕ್ತಿಗಳಿಗೆ ಈ ಒಂದು ಕಾರ್ತಿಕ ಮಾಸ ಉತ್ತಮ ಹೊಸ ಬೆಳಕನ್ನು ನೀಡಲು ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಉತ್ತಮ ಆ ಒಂದು ಬೆಳಕನ್ನು ಜೀವನದಲ್ಲಿ ಕಾಣಬೇಕು ಅಂತಾದರೆ ಗುರುವಿನ ಬಲವನ್ನು ಹೆಚ್ಚಿಸಿಕೊಳ್ಳುವ ಅನಿವಾರ್ಯತೆ ನಿಮಗೆ ರಾಶಿಧಿಪತಿಯಾಗಿ ಗುರು ಇದ್ದರೂ ಕೂಡ ಅನಿವಾರ್ಯತೆ ಸೃಷ್ಟಿಯಾಗುವುದು ಅಷ್ಟಮದಲ್ಲಿಯ ಗುರುವಿನ ಸ್ಥಾನದಿಂದ. ಆದ್ದರಿಂದಾಗಿ ನಿಮ್ಮ ಪೂರ್ವಜನ್ಮದ ಪುಣ್ಯಾಂಶ, ಕುಲದೇವತಾ ಆರಾಧನೆಯ ಫಲ, ಮಾತ್ರ ಪಿತೃವರ್ಗದ ಅನುಗ್ರಹ ನಿಮಗೆ ಲಭ್ಯವಾದಲ್ಲಿ ಗುರುವು ಅಷ್ಟಮದಲ್ಲಿದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಗುರುವಿನ ಉತ್ತಮ ಸ್ಥಿತಿಗತಿಗಳಲ್ಲಿದ್ದಲ್ಲಿ ಅತ್ಯುತ್ತಮವಾದಂತಹ ಪ್ರಯತ್ನದಿಂದ ಅತ್ಯುತ್ತಮವಾದ ಫಲ ಸಂಪೂರ್ಣವಾಗಿ ಲಭ್ಯವಾಗುವ ಯೋಗ ಕಾರ್ತಿಕ ಮಾಸದಲ್ಲಿ ನಿಮಗೆ ಉಂಟಾಗಬಲ್ಲದು. ಹಾಗೆಯೇ ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಚತುರ್ಥಾಧಿಪತಿಯಾದ ಗುರುವೇ ಅಷ್ಟಮದಲ್ಲಿರುವುದರಿಂದ ಮಾನಸಿಕ ಸುಖ ಎನ್ನುವುದು ಸಿಗುತ್ತಿಲ್ಲ ಎನ್ನುವಂತಹ ಕೊರಗಿದ್ದವರಿಗೆ ಖಂಡಿತವಾಗಿಯೂ ಈ ಮಾಸ ತುಂಬ ಕಷ್ಟಕರವಾಗಬಲ್ಲದು. ಯಾವ ರೀತಿಯಿಂದಲಾದರೂ ಭಗವಂತ ಇಟ್ಟ ಹಾಗೆ ಇರಲಿ, ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಸ್ವೀಕರಿಸಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಜೀವನವನ್ನು ಸಾಗಿಸುತ್ತಿರುವಂತಹ ಧನಾತ್ಮಕ ಚಿಂತನೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ಮನಸ್ಸಂತೋಷ ಸುಲಭವಾಗಿ ಲಭ್ಯವಾಗಬಲ್ಲದು. ಸಂಸ್ಕಾರಕಾರಕನು ಮತ್ತು ವಾಕ್ಕಾರಕನೂ ಆದ ದೇವಗುರು ಬೃಹಸ್ಪತಿಯಾಗಿ ನಮ್ಮ ಮಾತಿನ ಅಧಿಕಾರಿಯಾದ ಗುರುಗ್ರಹವು ಕೇಂದ್ರ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿರುವಾಗ ಯಾವ ವ್ಯಕ್ತಿಯು ಉತ್ತಮವಾದ ಶ್ಲೋಕ ಪಠನೆಯನ್ನು ಮಾಡ್ತಾ ಬರ್ತಾನೋ, ತನ್ನ ತಾಯಿ ತಂದೆಗೆ ನಮಸ್ಕಾರ, ಗುರು ಹಿರಿಯರನ್ನು ನಮಸ್ಕರಿಸಿ ಗಣಪತಿಯನ್ನು ಆರಾಧಿಸಿ ಕುಲದೇವರ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಶ್ರದ್ಧಾ ಭಕ್ತಿಯುಕ್ತನಾಗಿ ಸಮಸ್ತ ವಿದ್ಯೆಯನ್ನು ಕೂಡ ಅಹಂಕಾರ ರಾಹಿತ್ಯದಿಂದ ಯಾವ ವ್ಯಕ್ತಿಯು ತನ್ನ ಮಾತುಗಳಲ್ಲಿ ಜ್ಞಾನಪೂರ್ವಕವಾಗಿ ವ್ಯವಹಾರಾದಿಗಳನ್ನು ಮಾಡುತ್ತಾನೋ ಅವನಿಗೆ ಯಾವುದೇ ರೀತಿಯಾದಂತಹ ದೋಷವಿಲ್ಲದೆ ಅಷ್ಟಮ ಗುರುವು ಕೂಡ ಉತ್ತಮ ಫಲವನ್ನು ನೀಡಬಲ್ಲ ಸಾಮರ್ಥ್ಯ ಈ ಒಂದು ಕಾರ್ತಿಕ ಮಾಸಕ್ಕಿದೆ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಅತ್ಯುತ್ತಮವಾದ ಫಲ ಈ ಗುರುವಿನಿಂದಲೇ ಲಭ್ಯವಾಗುವಂತೆ ಹೆಚ್ಚಿನ ಪ್ರಯತ್ನ ಮಾಡಿದಲ್ಲಿ ಅತ್ಯುತ್ತಮವಾದ ಲಾಭ ಕಂಡುಬರುವಂಥದ್ದು. ಮಾಸಾರ್ಧದಲ್ಲಿ ಸ್ವಲ್ಪ ಹಿನ್ನಡೆ ಕಂಡರೂ ಕೂಡ ಕೊನೆಗೆ ನಿಮ್ಮ ಪ್ರಯತ್ನ ಸಕಾರಣವಾಗಿ ಧರ್ಮ ಮಾರ್ಗಯುಕ್ತವಾಗಿದ್ದು ಸತ್ಯ ಮಾರ್ಗಯುಕ್ತವಾಗಿದ್ದಲ್ಲಿ ಖಂಡಿತವಾಗಿ ಅತ್ಯಂತ ಯಶಸ್ಸನ್ನು ಗಳಿಸುವುದಕ್ಕೆ ಇದೇ ಗುರುಗ್ರಹವು ನಿಮಗೆ ಕಾರಣನಾಗುತ್ತಾನೆ. ಹಾಗೆಯೇ ದ್ವಿತೀಯಾಧಿಪತಿಯಾದ ಶನಿಯು ತೃತೀಯಾಧಿಪತಿಯಾದ ಶನೇಶ್ವರನು ಚತುರ್ಥದಲ್ಲಿರುವಂಥದ್ದು ನಿಮ್ಮ ಮಾನಸಿಕವಾದ ಶಾಂತಿಗೆ ಅತ್ಯುತ್ತಮವಾದಂತಹ ಫಲವನ್ನು ನೀಡುವಂತಹ ಸಾಧ್ಯತೆಗಳಿದ್ದು ಸಾರ್ಧಾಷ್ಟಮ ಶನಿಯ ಕೆಟ್ಟ ಪರಿಣಾಮಗಳು ನಿಮ್ಮ ಜಾತಕದಲ್ಲಿ ಕೆಲವರಿಗೆ ಶನೇಶ್ವರನು ಸರಿ ಇಲ್ಲದೇ ಇರುವಾಗ ಆಗುವ ಯೋಗಗಳಾಗಿರುತ್ತವೆ. ಆದ್ದರಿಂದ ಶನೇಶ್ವರನಿಂದ ಉಂಟಾಗುವಂತಹ ಆ ಲೇಸಿನೆಸ್ ಅಂದರೆ ಆ ಆಲಸ್ಯವನ್ನು ಬಿಡುವುದು ಮತ್ತು ಎಲ್ಲೂ ಕುಳಿತಿರುವಂಥದ್ದು, ಕೆಲಸವನ್ನು ಮುಂದೂಡುವಂಥ ವಿಚಾರ ಮಾಡುವುದು ಶನೇಶ್ವರನ ಕೆಟ್ಟ ಪ್ರಭಾವಕ್ಕೆ ಒಳಗಾಗುವ ಲಕ್ಷಣಗಳು. ಹಾಗೆ ಅಹಂಕಾರಯುಕ್ತವಾದ ಮಾತುಗಳು, ವ್ಯಂಗ್ಯಯುಕ್ತವಾದ ಮಾತುಗಳನ್ನಾಡುವುದು, ಮತ್ತೊಬ್ಬರ ಬಗ್ಗೆ ಕಮೆಂಟ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಈ ಸಾರ್ಧಾಷ್ಟಮ ಶನಿ ಅರ್ಧ ಸತ್ತಂತೆ ಮಾಡುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದಾಗಿ ಮತ್ತೊಬ್ಬರ ಬಗ್ಗೆ ವಿಚಾರಗಳನ್ನು ಬಿಟ್ಟು ಸ್ವಚಿಂತನೆಯನ್ನು ಮಾಡುವಂತಹ ಧನುರಾಶಿ ಸಂಜಾತರಿಗೆ ಸ್ವಚಿಂತನೆ ಅಂದರೆ ಸ್ವಾರ್ಥರಾಹಿತ್ಯದಿಂದ ಸ್ವ ಅಭಿವೃದ್ಧಿಯ ಜೊತೆಗೆ ನಿಮಗೂ ನಿಮ್ಮ ಕುಟುಂಬದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ಮತ್ತು ಲೋಕದ ಅಭಿವೃದ್ಧಿ, ಲೋಕದ ಸಂತೋಷ ಉಂಟಾಗಬೇಕಾದಂಥದ್ದು, ಲೋಕಕ್ಕೆ ಸ್ಪಂದನೆ ನೀಡುವಂತಹ ಮನಸ್ಥಿತಿಯನ್ನು ಹೊಂದುವಂಥದ್ದು, ಇವೆಲ್ಲವೂ ಕೂಡ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಮಾಡುವ ವ್ಯಕ್ತಿಗೆ ಅತ್ಯುತ್ತಮ ಲಾಭವನ್ನು ನೀಡುವುದಕ್ಕೆ ಗುರು ಕೇಂದ್ರ ಸ್ಥಾನದಲ್ಲಿ ಉಚ್ಚನಾಗಿ ಸಿದ್ಧನಾಗಿದ್ದಾನೆ. ಹಾಗಾಗಿ ಕಾರ್ತಿಕ ಮಾಸವನ್ನು ಅತಿ ಉತ್ತಮ ಮಾಸವನ್ನಾಗಿ ಪರಿವರ್ತಿಸಿಕೊಳ್ಳುವ ಚಕ್ಷತೆ ನಿಮಗೆ ಇರಬೇಕು. ನಿಮ್ಮ ನೈಪುಣ್ಯತೆ ಅದಕ್ಕೆ ಕಾರಣವಾಗುತ್ತದೆ. ಏನೆಂದರೆ ಏಕಾದಶದಲ್ಲಿ ಇರುವಂತಹ ರವಿ ಬುಧರು ನೈಪುಣ್ಯರು ಈಗ ದ್ವಾದಶಕ್ಕೆ ಕೂಡ ಬರ್ತಾ ಇರುವಂಥದ್ದು ಸ್ವಲ್ಪ ಹಿನ್ನಡೆ ಆಗುವ ಲಕ್ಷಣ. ತಂದೆಯಲ್ಲಿ ಯಾರು ವಿರೋಧಾತ್ಮಕವಾದ ಭಾವನೆಯಿಂದ ತಂದೆಯಲ್ಲಿ ಮಾತನಾಡುತ್ತಾರೋ ಅವರಿಗೆ ಉತ್ತಮವಾದ ಫಲ ಸಿಗುವಂಥದ್ದು ಖಂಡಿತವಾಗಿಯೂ ಅಸಾಧ್ಯವಾಗಿ ಕಂಡು ಬರ್ತಾ ಇದೆ.
ರವಿಯು ಏಕಾದಶದಿಂದ ದ್ವಾದಶಕ್ಕೆ ವ್ಯಯಕ್ಕೆ ಬರುವುದರಿಂದ ದೇಹದಲ್ಲಿ ಆಗುವ ರೋಗ ಅವಸ್ಥೆಯನ್ನು, ವಿಟಮಿನ್ ಇನ್ಬ್ಯಾಲೆನ್ಸ್, ಹಾರ್ಮೋನ್ ಇನ್ಬ್ಯಾಲೆನ್ಸ್ಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುವ ಜೊತೆಗೆ ಉತ್ತಮ ಆಹಾರ ಸೇವನೆಯ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡುವ ಅಗತ್ಯ ಧನುರಾಶಿಯವರಿಗೆ ಖಂಡಿತವಾಗಿಯೂ ಇದೆ. ಹಾಗಾಗಿ ಈ ಸಪ್ತಮಾಧಿಪತಿಯಂತಹ ಬುಧನು ರವಿಯ ಜೊತೆಗೆ ದ್ವಾದಶವನ್ನು ಪ್ರವೇಶ ಮಾಡುವುದರಿಂದ ಸಂಸ್ಕಾರಕಾರಕನಾದಂತಹ ಜ್ಞಾನಕಾರಕನಾದಂತಹ ಗುರುವು ಅಷ್ಟಮಕ್ಕೆ ಹೋಗುವುದರಿಂದ ಹಿಂದಿನಂತೆ ಆಡಿದ ಮಾತುಗಳು ಕಳೆದುಕೊಳ್ಳುವಂತಹ ಯೋಗ, ಅಂದರೆ ಆಡಿದ ಮಾತುಗಳನ್ನು ತಪ್ಪುವ ಯೋಗ ಇರುವುದರಿಂದ ಅದನ್ನು ತಪ್ಪದಂತೆ ನಡೆದುಕೊಳ್ಳುವಂಥದ್ದು ಮತ್ತು ಯಾವ ರೀತಿಯಾಗಿ ಹಿಂದೆಲ್ಲ ಮಾತನಾಡ್ತಾ ಇದ್ರೋ ಅದೇ ರೀತಿಯಾಗಿ ಮಾತನಾಡಿದಾಗ ಉತ್ತಮ ಫಲ ಸಿಗದೇ ಇರುವಂತಹ ಲಕ್ಷಣಗಳು ಇರುವುದರಿಂದ ಮಾತಿನಲ್ಲಿ ಅತಿ ಹೆಚ್ಚಿನ ಧ್ಯಾನ ಬೇಕು. ಯಾಕೆಂದರೆ ಆಂಜನೇಯನ ಆರಾಧನೆ ಮತ್ತು ಗುರುವಿನ ಆರಾಧನೆ, ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೆದಾಗ ನಿಮಗೆ ಈ ಒಂದು ವಾಗ್ದೋಷಾದಿಗಳು ಉಂಟಾಗದೆ ಉತ್ತಮ ಫಲ ಸಿಗಲು ಸಾಧ್ಯವಾಗುತ್ತದೆ. ಹಾಗಾಗಿ ವಾಗ್ದೋಷಾದಿಗಳು ಉಂಟಾಗದಂತೆ ನೋಡಿಕೊಳ್ಳುವುದು ಅತಿ ಉತ್ತಮ. ವಾಗ್ದೋಷ ಅಂದರೆ ಕೆಟ್ಟ ಶಬ್ದಗಳ ಒಂದು ಉಚ್ಚಾರಣೆ ಹಾಗೂ ಬೇರೆಯವರಿಗೆ ಅಹಿತವಾದಿ ನುಡಿಯುವಂಥದ್ದು. ಉದಾಹರಣೆಗೆ ಕಾಮೆಂಟ್ ಮಾಡುವಾಗಲೂ ಕೂಡ ವ್ಯಂಗ್ಯವಾದ ಕಮೆಂಟ್ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೊಬ್ಬರ ಮೇಲೆ ಕಮೆಂಟ್ ಮಾಡುವಾಗ, ನಮ್ಮ ವಿಡಿಯೋ ಕಮೆಂಟ್ ಮಾಡುವಾಗ, ಯಾವಾಗಲೇ ಆದರೂ ಇನ್ನೊಬ್ಬರ ವಿಡಿಯೋಗೆ ಕಮೆಂಟ್ ಮಾಡುವಾಗ ಅಥವಾ ಮತ್ತೊಬ್ಬರ ಬಗ್ಗೆ ಮಾತನಾಡುವಾಗ ವ್ಯಂಗ್ಯ ಕುಹಕದಿಂದ ಚಿಂತಿಸಿ ಆಡುವ ಮಾತುಗಳು ನಿಮ್ಮ ದೌರ್ಬಲ್ಯತೆಯ ಲಕ್ಷಣವಾಗಿದೆ, ನಿಮ್ಮ ಮನೋಹಿನ್ನಡೆಯ ಮಾನಸಿಕ ವಿಕೃತಿಯ ಲಕ್ಷಣವಾಗಬಲ್ಲದು. ಹಾಗಾಗಿ ಈ ರೀತಿಯಾಗಿ ಯಾರು ನಡೆದುಕೊಳ್ಳುತ್ತಾರೋ ಅವರಿಗೆ ಉತ್ತಮ ಫಲ ಗೋಚಾರದಿಂದ ಸಿಗಲು ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಗೋಚಾರದಲ್ಲಿ ಉತ್ತಮ ಫಲ ಸಿಗಲು ಉತ್ತಮ ಶಬ್ದಗಳ ಪ್ರಯೋಗ, ಶಬ್ದೇ ಶಕ್ತಿ, ಈ ಹಿಂದೆ ಕೂಡ ನಾವು ಅದರ ಬಗ್ಗೆ ಹೇಳಿದ್ದೀವಿ. ಹಾಗಾಗಿ ಯಾವುದೇ ಉತ್ತಮವಾದ ಶುದ್ಧ ಭಾವನಾಯುಕ್ತವಾದ ಪ್ರೀತಿಯುಕ್ತವಾದಂತಹ ಆತ್ಮೀಯತೆಯಿಂದ ಕೂಡಿದಂತಹ ನಿಮ್ಮ ಸಂಸ್ಕಾರಯುಕ್ತವಾದಂತಹ ಮಾತುಗಳು ನಿಮ್ಮ ವ್ಯವಹಾರದಲ್ಲಿ ಲಾಭವನ್ನು ತರಬಲ್ಲವು. ಹಾಗೆ ನಿಮ್ಮ ನಿರಹಂಕಾರತೆ ಎನ್ನುವುದು ಜನತೆಯ ಮಧ್ಯದಲ್ಲಿ ನಿಮ್ಮರನ್ನೊಬ್ಬನಾಗಿಸಿ ನಿಮಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಸ್ಥಾನಮಾನಗಳು ಸಿಗುವ ಎಲ್ಲ ಯೋಗಗಳು ಖಂಡಿತವಾಗಿಯೂ ಲಭ್ಯವಾಗಬಲ್ಲದು. ಹಾಗೆಯೇ ದ್ವಿತೀಯಾಧಿಪತಿಯಾದ ಶನಿಯು ಚತುರ್ಥದಲ್ಲಿರುವುದರಿಂದಲೂ ಕುಟುಂಬದಲ್ಲಿ ಆಗತಕ್ಕಂತಹ ಅನೇಕ ವರ್ಷಗಳಿಂದ ಇರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಬಗೆಹರಿಯುವುದು ಕಷ್ಟತಮವೆನಿಸಿದರೂ ಕೂಡ ಗುರುವಿನ ಆರಾಧನೆ, ಧನಾತ್ಮಕ ಚಿಂತನೆ ಮತ್ತು ಉಪಾಯ, ಆಂಜನೇಯನ ಆರಾಧನೆಯಿಂದ ಸಿಗುವ ಉಪಾಯ ಇತ್ಯಾದಿಗಳಿಂದ ಸರಿಮಾರ್ಗದಲ್ಲಿ ಚಿಂತನೆಯನ್ನು ಮಾಡಿದರೆ ಸಮಸ್ತರಿಗೂ ಹಿತವನ್ನುಂಟು ಮಾಡುವ ಚಿಂತನೆಯೊಂದಿಗೆ ಎಲ್ಲರನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಿಂದ ಮಾಡಿ ಆ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡಿದಾಗ ಸಂಪೂರ್ಣವಾದ ಶುಭ ಫಲ ನಿಮ್ಮದಾಗಬಲ್ಲದು. ನಿಮ್ಮ ಕುಟುಂಬ ಅತ್ಯುತ್ತಮವಾದ ಫಲಕ್ಕೆ ಯೋಗ್ಯರಾಗಬಲ್ಲವು. ಆ ಕುಟುಂಬಸ್ಥರೆಲ್ಲರಿಗೂ ಕೂಡ ಅತ್ಯುತ್ತಮ ಫಲ ಶನೈಶ್ವರನಂದಲೇ ಸಿಗುವ ಎಲ್ಲ ಯೋಗಗಳಿದ್ದು, ತೃತೀಯದಲ್ಲಿರುವ ರಾಹು ಮಾತ್ರ ಸಹೋದರ ಕ್ಷೇತ್ರದಲ್ಲಿ ಗೊಂದಲವನ್ನುಂಟು ಮಾಡಿ ಪರಸ್ಪರ ಮನಸ್ತಾಪವನ್ನು ಉಂಟು ಮಾಡುವ ಸಾಧ್ಯತೆಗಳನ್ನು ಹೆಚ್ಚಿಸಿದ್ದಾನೆ. ಆದ್ದರಿಂದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋದರೆ, ಶಾರ್ಟ್ಸಲ್ಲಿ ಹೋದರೆ ಪವರ್ಫುಲ್ ನಾಗಮಂತ್ರ ನಿಮಗೆ ಲಭ್ಯವಾಗಬಲ್ಲದು. ಅದನ್ನು ನಿತ್ಯವೂ ಪಠಿಸ್ತಾ ಬಂದು ನಾಗಾರಾಧನೆ, ಮಹಾಗಣಪತಿ ಆರಾಧನೆಯನ್ನು ಮಾಡ್ತಾ ಬಂದರೆ ಸಂಪೂರ್ಣವಾಗಿ ನಿಮ್ಮ ಪೂರ್ವಜನ್ಮಕೃತ ದೋಷದಿಂದ ಉಂಟಾಗುವಂತಹ, ನಿಮ್ಮ ಸಹೋದರ ಕ್ಷೇತ್ರದಲ್ಲಿ ಉಂಟಾಗುವಂತಹ ಯಾವುದೇ ರೀತಿಯಾದ ಮನಸ್ತಾಪಗಳಿಂದ ದೂರ ಇದ್ದು ಸಂಪೂರ್ಣವಾದ ಉತ್ತಮ ಬಾಂಧವ್ಯದೊಂದಿಗೆ ಬಾಳಲು ಯೋಗ್ಯವಾಗಿ ನಿಮ್ಮನ್ನು ಮಾಡಬಲ್ಲದು. ಹಾಗಾಗಿ ಈ ರಾಹುವಿನಿಂದ ನಾಗನ ಆರಾಧನೆ, ಕೇತುವಿನಿಂದ ಗಣಪತಿಯ ಆರಾಧನೆಯನ್ನು ಸೂಚಿಸುತ್ತಾ ನಾವು ಪಂಚಮಾಧಿಪತಿಯಾದ ಕುಜನು ಏಕಾದಶದಿಂದ ದ್ವಾದಶಕ್ಕೆ ಬರ್ತಾ ಇರುವುದರಿಂದ ವಿದ್ಯಾರ್ಥಿ ದಶೆಯಲ್ಲಿರುವವರಿಗೆ ಅನೇಕ ವಿಷಯಗಳಲ್ಲಿ ಹಿನ್ನಡೆಯಾಗುವ ಲಕ್ಷಣಗಳಿದ್ದರಿಂದ ಪ್ರಾಧಾನ್ಯತೆಯನ್ನು ಅಥವಾ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅಧ್ಯಯನಕ್ಕೆ ನೀಡಿ ಅತಿ ಉತ್ತಮವಾದ ಅಧ್ಯಯನವನ್ನು ನಿರಂತರವಾಗಿ ಮಾಡ್ತಾ ಈ ಹಿಂದೆ ಹಾಕಿದ ಒಂದು ಎಫರ್ಟ್ ಏನು ನಿಮ್ಮ ಪ್ರಯತ್ನ ಇದೆ ಅದು ದ್ವಿಗುಣವಾದಾಗ ಮಾತ್ರ ಉತ್ತಮ ಫಲ ಸಿಗಲು ಈ ಒಂದು ಸಂದರ್ಭದಲ್ಲಿ ಕಾರ್ತಿಕ ಮಾಸದಲ್ಲಿ ಸಾಧ್ಯ. ಹಾಗಾಗಿ ಅತ್ಯಂತ ಹೆಚ್ಚಿನ ಪರಿಶ್ರಮ ವಿದ್ಯೆಗೆ ಬೇಕೆನ್ನುವುದು ಇಲ್ಲಿ ಸ್ಪಷ್ಟವಾದ ಗೋಚರ. ಆದ್ದರಿಂದ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಫೋಕಸ್ ಮಾಡಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನದೊಂದಿಗೆ ಸರಿಯಾದ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಅಧ್ಯಯನವನ್ನು ಮಾಡುವ ಮೂಲಕವಾಗಿ ನೀವು ಸಂಪೂರ್ಣ ಯಶಸ್ಸನ್ನು ಗಳಿಸಲು ಅವಕಾಶ ಲಭ್ಯವಾಗುವುದು ಈ ಕಾರ್ತಿಕ ಮಾಸದಲ್ಲಿ. ಷಷ್ಠಾಧಿಪತಿ ಆದಂತಹ ಶುಕ್ರನು ಏಕಾದಶಕ್ಕೆ ಪ್ರವೇಶ ಮಾಡುತ್ತಿರುವುದು ನಿಮ್ಮ ಈ ಒಂದು ಕಾರ್ತಿಕ ಮಾಸದ ಮಹಾಭಾಗ್ಯೋದಯವೇ ಸರಿ.
ಆರ್ಥಿಕ ಸ್ಥಿತಿಯಲ್ಲಿ ಮತ್ತು ಲಾಭದಲ್ಲಿ ಕುಲದೇವತಾ ಆರಾಧನೆ ಫಲದಲ್ಲಿ ಪೂರ್ವಜನ್ಮಕೃತವಾದಂತಹ ಪುಣ್ಯವನ್ನು ಫಲವನ್ನು ಅನುಭವಿಸುವಲ್ಲಿ ನೀವು ಯಶಸ್ವಿಯಾಗುವುದು ಈ ಶುಕ್ರನ ದೆಸೆಯಿಂದ. ಅನೇಕರಿಗೆ ಶುಕ್ರ ದಶೆ ಇಲ್ಲದಿದ್ದರೂ ಕೂಡ ಶುಕ್ರನು ಏಕಾದಶಕ್ಕೆ ಬಂದಿದ್ದರಿಂದ ನಿಮ್ಮ ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಸುಫಲವಾಗಿ ಮಾಡಲು ಶುಕ್ರನು ನಿಮ್ಮ ಕೌಶಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕವಾಗಿ ನಿಮ್ಮ ಉತ್ತಮ ಸಾಧನೆಗೆ ಯೋಗವನ್ನು ಉಂಟು ಮಾಡುವಂಥದ್ದಾಗಿ ಕಂಡುಬರುತ್ತದೆ. ಹಾಗಾಗಿ ಶುಕ್ರನ ಈ ಸ್ಥಿತಿಗತಿಗಳು ನಿಮಗೆ ಅತ್ಯುತ್ತಮ ಲಾಭದಾಯಕವಾಗಿ ಕಂಡುಬರುತ್ತವೆ. ಈಗಾಗಲೇ ಹೇಳಿದಂತೆ ಭಾಗ್ಯದಲ್ಲಿರುವ ಕೇತುವಿನಿಂದಾಗಿ ಗಣಪತಿಯ ಆರಾಧನೆಯ ಜೊತೆಗೆ ಗಣಪತಿಗೆ ವಿಶೇಷ ನೈವೇದ್ಯಾದಿಗಳನ್ನು ಪರಿಕಲ್ಪಿಸಿ ಪ್ರಾರ್ಥಿಸಿದಾಗ ಸಮಸ್ತ ವಿಧವಾದ ವಿಘ್ನಗಳ ನಿವಾರಣೆಯ ಜೊತೆಗೆ ಸಮಸ್ತ ವಿಧವಾದ ಶುಭ ಫಲಗಳು ಲಭ್ಯವಾಗಬಲ್ಲದು. ಕೆಲಸ ಉದ್ಯೋಗಾದಿಗಳಲ್ಲಿ ಉತ್ತಮವಾದ ಫಲ ಲಭ್ಯವಾಗಿದ್ದರೂ ಕೂಡ ಕೆಲವರಿಗೆ ಉದ್ಯೋಗದಿಂದ ವಂಚಿತರಾಗುವ ಯೋಗ ಅಥವಾ ಉದ್ಯೋಗ ಸ್ಥಾನದಲ್ಲಿ ಅತಿಯಾಗಿ ಕಿರಿಕಿರಿಯಾಗುವ ಯೋಗಗಳು ನಿಮ್ಮ ಒಂದು ಚಿಂತನೆಯ ರೂಪದಿಂದಲೇ ಉಂಟಾಗಬಲ್ಲದು. ನಿಮ್ಮ ಜಾತಕದ ಫಲವನ್ನು ಅನುಸರಿಸಿ ಉದ್ಯೋಗ ಕ್ಷೇತ್ರದ ಅಧಿಪತಿಯ ಚಿಂತನೆಯನ್ನು ಮಾಡಿದಾಗ ಆಗುವ ಲಾಭ ನಷ್ಟಗಳನ್ನು ನೋಡಿದಾಗ ಇದರ ಸ್ಪಷ್ಟತೆ ಕಂಡುಬರುವುದು. ಆದ್ದರಿಂದಾಗಿ ನಿಮ್ಮ ಜಾತಕಗಳ ಪ್ರಭಾವ ಉದ್ಯೋಗದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಕಂಡುಬರುತ್ತಾ ಇದೆ. ಕೆಲವರಿಗೆ ಅತ್ಯುತ್ತಮವಾದ ಉದ್ಯೋಗ ಯೋಗ ಕಂಡುಬಂದರೂ ಕೆಲವರಿಗೆ ಉದ್ಯೋಗದಿಂದ ವಂಚಿತರಾಗಿ ಮತ್ತೊಂದು ಉದ್ಯೋಗಕ್ಕಾಗಿ ಉತ್ತಮವಾದಂತಹ ಇಂಟರ್ವ್ಯೂ ಇತ್ಯಾದಿಗಳಲ್ಲಿ ಸಫಲತೆಯನ್ನು ಪಡೆಯುವುದರಲ್ಲಿ ಹಿನ್ನಡೆಯಾಗುವ ಲಕ್ಷಣಗಳಿರುವುದರಿಂದ ಆಂಜನೇಯನ ಆರಾಧನೆಯೊಂದೇ ಅದಕ್ಕೆ ಸೂಕ್ತವಾದ ಪರಿಹಾರವಾಗಬಲ್ಲದು ಎಂಬ ಚಿಂತನೆ ಕಂಡುಬರುತ್ತದೆ. ಇನ್ನು ಏಕಾದಶಾಧಿಪತಿಯು ಏಕಾದಶದಲ್ಲಿಯೇ ಶುಕ್ರನು ಬರುವುದು ಇದೊಂದು ಮಹಾಭಾಗ್ಯವೇ ಸರಿ. ಸ್ವಸ್ಥಾನಕ್ಕೆ ಬಂದಂತಹ ಏಕಾದಶಾಧಿಪತಿಯು ನಿಮ್ಮ ಮೂಲ ಯೋಗದಿಂದ ಕೂಡಿ ಬರತಕ್ಕಂತಹ ಲಾಭಗಳನ್ನೆಲ್ಲವನ್ನು ನಿಮ್ಮದಾಗಿಸಿಕೊಳ್ಳುವ ಮಹಾ ಒಂದು ಯೋಗವನ್ನು ಸೃಷ್ಟಿ ಮಾಡುತ್ತಿರುವುದು ಇಲ್ಲಿ ಸಂತೋಷಕರ ವಿಚಾರ. ದೈವಾನುಗ್ರಹವಿದ್ದು ಇದನ್ನು ಪಡೆದಾಗ ಅತಿ ಉತ್ತಮವಾದ ಲಾಭಾಂಶಗಳು ನಿಮಗೆ ಲಭ್ಯವಾಗಬಲ್ಲದು. ದೈವಾನುಗ್ರಹಕ್ಕಾಗಿ ಮೊದಲು ದೇವರಲ್ಲಿ ನಂಬಿಕೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿ, ಗುರು ಹಿರಿಯರಲ್ಲಿ ವಿನಯದಿಂದ ನಮ್ರತೆ ಹಾಗೂ ಅವರ ಮಾರ್ಗದರ್ಶನ ಇತ್ಯಾದಿಗಳು ನಿಮಗೆ ದೈವ ಬಲವನ್ನು ನೀಡುವ ಮೂಲಕವಾಗಿ ಗೃಹಸ್ಥಿತಿಯು ಅದಕ್ಕೆ ಪೂರಕವಾಗಿ ನಿಮ್ಮನ್ನು ಈ ಜೀವನದಲ್ಲಿ ಮೇಲೇಳುವಂತೆ ಅತಿ ಉತ್ತಮವಾದಂತಹ ಒಂದು ಫಲವನ್ನು ಕೊಡಬಲ್ಲದು. ಹಾಗಾಗಿ ಜಾತಕ ಚಕ್ರದಲ್ಲಿಯ ಒಂದು ಆ ಸ್ಥಿತಿಗತಿಗಳನ್ನು ನೋಡಿಯೇ ಫಲ ಹೇಳುವುದು ಸೂಕ್ತ. ಹಾಗೂ ವ್ಯಯಾಧಿಪತಿಯಾದ ಕುಜ ವ್ಯಯಕ್ಕೆ ಬರುತ್ತಿರುವುದು ಈಗಾಗಲೇ ಕಳೆದುಕೊಳ್ಳಲು ಪೂರ್ವಜನ್ಮದಿಂದ ಯಾವ ಯೋಗಗಳಿದೆಯೋ ಅದನ್ನೆಲ್ಲ ಕಳೆದುಕೊಳ್ಳುವ ಯೋಗವು ಕೂಡ ಉಂಟಾಗಬಲ್ಲದು. ಆದ್ದರಿಂದ ಯಾವುದೇ ಮೋಹಕ್ಕೆ ಒಳಗಾಗದೆ ಕಳೆದುಕೊಳ್ಳುವ ಅನಿವಾರ್ಯತೆ ಬರುವ ಯಾವುದೇ ಸಂಬಂಧ ಇರಬಹುದು, ಅದೇ ರೀತಿಯಾಗಿ ಲಾಭಾಂಶ ಇರಬಹುದು, ಎಲ್ಲದರ ಬಗ್ಗೆಯೂ ಕೂಡ ಗಮನ ಇಡಿ. ಯಾವುದೇ ರೀತಿಯಾದ ನಷ್ಟವಾದಲ್ಲಿ ಅದನ್ನು ಲಾಭವೋ ಜಯವೋ ಎನ್ನುವಂತೆ ಕೃಷ್ಣನ ವಾಕ್ಯದಂತೆ ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಬೇಸರ ಮಾಡಿಕೊಳ್ಳದೆ ಮುಂದಿನ ದಿಟ್ಟ ಹೆಜ್ಜೆಯನ್ನು ಇಟ್ಟಾಗ ನೀವು ಯಶಸ್ವಿಯಾಗ್ತೀರಾ, ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಿ ಪರಿವರ್ತಿತರಾಗ್ತೀರಾ. ಆದ್ದರಿಂದ ನಿಮ್ಮ ಬಾಳು ಸಂಪೂರ್ಣ ಯಶಸ್ಸುದಾಯಕವಾಗಿರಲಿ ಅಂತ ಹಾರೈಸ್ತಾನೆ ಈ ಒಂದು ರಾಶಿಯ ಫಲವನ್ನು ಹೇಳ್ತಾ ನಮ್ಮ ಈ ಒಂದು ಕಾರ್ತಿಕ ಮಾಸದಲ್ಲಿ ನಿಮಗೆಲ್ಲ ಅತ್ಯುತ್ತಮವಾದಂತಹ ಆ ಕಾರ್ತಿಕ ಮಾಸದ ದೀಪಾವಳಿಯ ಸಂಪೂರ್ಣ ಫಲ ಸಿಗಲಿ, ನಿಮ್ಮ ಕುಟುಂಬ ಬೆಳಗುವಂತಾಗಲಿ, ಜಗತ್ತಿಗೆ ಬೆಳಕಾಗಲಿ, ನಿಮ್ಮ ಕುಟುಂಬವು ಸುಪುತ್ರೋ ಕುಲದೀಪಕ ಎನ್ನುವಂತೆ ಮಕ್ಕಳೆಲ್ಲ ಕುಲವನ್ನು ಬೆಳಗಿಸುವಂಥವರಾಗಲಿ, ಉತ್ತಮ ಸಂಸ್ಕಾರವಂತರಾಗಲಿ ಎನ್ನುವ ಹಾರೈಕೆಯೊಂದಿಗೆ ಉತ್ತಮ ಕಮೆಂಟ್ ಮಾಡಿ ಅಂತೇಳಿ ನಮ್ಮ ಮಾತುಗಳನ್ನು ಮುಗಿಸುವ ಮೂಲಕ ಈ ಮುಂದಿನ ಒಂದು ಪ್ರಧಾನ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಒಮ್ಮೆ ನಮ್ಮ ಮಾತು ಸ್ಪೀಡ್ ಅಂತ ಅನಿಸಿದರೆ ಮತ್ತೊಮ್ಮೆ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ಮೇಲಿರುವ ಸೆಟ್ಟಿಂಗ್ ಬಟನ್ಗೆ ಹೋದರೆ ಅಲ್ಲಿ ಆ ವಿಡಿಯೋ ಸ್ಪೀಡನ್ನು ಕಡಿಮೆ ಮಾಡಿಕೊಳ್ಳಬಹುದು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು
ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು. ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ, ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.